ಸರಕಾರಿ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಡಾಕ್ಟರ್ ಮಾದಲಿಂಗ ಸ್ವಾಮೀಜಿ. ಸರಕಾರದ ಉನ್ನತ ಹುದ್ದೆಯಲ್ಲಿರುವ 90% ಅಧಿಕಾರಿಗಳು ಸರಕಾರಿ ಶಾಲೆಗಳಲ್ಲಿಯೇ ಕಲಿತವರಿದ್ದಾರೆ ಎಂದು ಜಮಖಂಡಿ ತಾಲೂಕಿನ ಕುಂಚನೂರಿನ ಡಾಕ್ಟರ್ ಮಾದಲಿಂಗ ಸ್ವಾಮೀಜಿ ಹೇಳಿದ್ದಾರೆ. ಅವರು ಶುಕ್ರವಾರ ದಿನಾಂಕ 3ರಂದು ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಸಮೀಪದ ನಿಪನಾಳ ಸರಕಾರಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು. ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಶಾಂತ ವಾತಾವರಣವಿರುವ ಇಲ್ಲಿ ಪದವಿ ಪೂರ್ವ ಕಾಲೇಜು ಪ್ರಾರಂಭಿಸಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸ್ಥಳೀಯವಾಗಿ ದೊರೆಯುವಂತೆ ಶ್ರಮಿಸಿ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಶಾಲೆಯ ಮುಖ್ಯೋಪಾಧ್ಯಾಯ ಜಿಬಿ ಸಂಗಟೆ ಮಾತನಾಡಿ 2024-25ರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಬಸವರಾಜ ಮಲ್ಲಪ್ಪ ಜೋಣಿ 624 ಅಂಕ ಪಡೆದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಗ್ರಾಮಕ್ಕೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾನೆ. ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರು ಹಾಗೂ ಎಸ್ಟಿಎಂಸಿಯವರು ವಿದ್ಯಾರ್ಥಿಗೆ ಸುಮಾರು 50,000 ರೂಪಾಯಿ ನಗದು ಬಹುಮಾನ, ದ್ವಿತೀಯ ಸ್ಥಾನ ಪಡೆದ ಶ್ರೇಯಾ ಅನಿಲ ಬಸ್ತವಾಡೆಗೆ 30,000 ರೂಪಾಯಿ ನಗದು ಹಾಗೂ ತೃತೀಯ ಸ್ಥಾನ ಪಡೆದ ಐಶ್ವರ್ಯ ಸುರೇಶ ನಡಕಟ್ಟಿಗೆ 25,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ಕೊಡುವ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೇರಣೆ ತುಂಬುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ರಾಯಬಾಗ ಎಎ ಪಾಟೀಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ, ಸಾನ್ನಿಧ್ಯವನ್ನು ಇಂಡಿ ತಾಲೂಕಿನ ಬರಡೋಲಿನ ಪ್ರಣವ ಭಾಸ್ಕರಾನಂದ ಸ್ವಾಮೀಜಿ, ಅಧ್ಯಕ್ಷತೆಯನ್ನು ಜಿಬಿ ಸಂಗಟೆ, ಅತಿಥಿಗಳಾಗಿ ಜಾನಪದ ಸಂಗೀತಗಾರ ಬಿಗ್ ಬಾಸ್ ಸ್ಪರ್ಧಿ ಮಾಳು ನಿಪನಾಳ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಖಾನಪ್ಪ ಬೋರಗೌಡ, ಭೂದಾನಿಗಳಾದ ಖಾನಪ್ಪ ಭೀಮಪ್ಪ ಬೋರಗೌಡ, ಮಾಡಪ್ಪ ಪೆಂಢಾರಿ, ಗುರುಲಿಂಗಯ್ಯ ಹಿರೇಮಠ, ಸುರೇಂದ್ರ ಪೋತದಾರ, ಶ್ರೀರಾಮ ಪಾಟೀಲ, ಅಣ್ಣಾಸಾಬ ದೇಸಾಯಿ, ಎಡಿ ಕಬ್ಬೂರೆ, ಎಸ್ಪಿ ಹೋಸ್ಪೇಟಿ, ಶ್ರೀಕಾಂತ ನಾಯ್ಕ, ಜಿಟಿ ಬಡಿಗೇರ, ವೈಬಿ ಕರಗಣ್ಣಿ, ಎಸ್ಆರ್ ಹೋಸ್ಪೇಟಿ, ಪಿಆರ್ ಬೋಣಿ, ಬಿಆರ್ ಕೇರೂರ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಂಜಿ ಜಿವಣಿ ನಿರೂಪಿಸಿದರು. ಎಂಕೆ ನಧಾಪ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ನಿಪನಾಳದಿಂದ ಶೀತಲ ಜಕಾತಿ.
ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.